2026ರ ಮೊದಲ ತಿಂಗಳು ಯಾರು ಗಮನಿಸದಂತೆ ಹೋಗಿದೆ. ನೀನು ಏನು ಮಾಡಿದ್ದೀಯಾ? ನಿನ್ನ ಬಗ್ಗೆ ಏನು ಬದಲಾಗಿದೆ? ನೀನು ಯಾವ ಗುರಿಗಳನ್ನು ಸಾಧಿಸಿದ್ದೀಯಾ? ಮಾನವರಾಗಿ ನಾವೆಲ್ಲರೂ ನಮ್ಮ ಅಭ್ಯಾಸಗಳಿಗೆ ಒಳಪಟ್ಟಿದ್ದೇವೆ. ಒಳ್ಳೆಯದೋ ಕೆಟ್ಟದ್ದೋ, ನಮ್ಮ ಜೀವನದಲ್ಲಿ ಬದಲಾವಣೆ ಬೇಕೆಂದು ನಾವು ಬಯಸುವ ಸಮಯಗಳು ಬಹಳಷ್ಟಿವೆ. ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಆರೋಗ್ಯ, ನಮ್ಮ ದೇಹ. ಆದರೆ ನಾವು ವಾಸ್ತವವಾಗಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ? ಸಾಮಾನ್ಯವಾಗಿ ಏನೂ ಇಲ್ಲ. ಸಣ್ಣದಾಗಿ ಪ್ರಾರಂಭಿಸು. ದಿನಕ್ಕೆ 5 ಅಥವಾ 10 ಗುರಿಗಳನ್ನು ಬರೆದು ಅವುಗಳನ್ನು ಪೂರ್ಣಗೊಳಿಸದೆ ಮನೆಗೆ ಹೋಗಬೇಡ. ನೀನೇ ಒಂದು ಯೋಜನೆಯನ್ನು ಮಾಡಿಕೋ. ನೀನು ಯಾರಾಗಬೇಕೆಂದು ಮತ್ತು ಎಲ್ಲಿರಬೇಕೆಂದು ಬಯಸುತ್ತೀಯೋ ಅದಕ್ಕೆ ನಿಖರತೆಯೊಂದಿಗೆ ಕರೆದೊಯ್ಯುವ ಗಣಿತವನ್ನು ಮಾಡಿಕೋ. ಗುರಿಗಳನ್ನು ನಿರ್ದಿಷ್ಟ ಮತ್ತು ಸಾಧಿಸಬಹುದಾದಂತೆ ಮಾಡು. ನಾವೆಲ್ಲರೂ ಎಲ್ಲೋ ಒಂದು ಕಡೆ ಪ್ರಾರಂಭಿಸಬೇಕು. ಅತ್ಯಂತ ಕಷ್ಟಕರವಾದ ಭಾಗವೆಂದರೆ ಕುಳಿತುಕೊಳ್ಳುವುದು. ಪ್ರತಿದಿನ ಒಂದು ಹೆಜ್ಜೆ ನಿನ್ನನ್ನು ನೀನು ಯೋಚಿಸುವುದಕ್ಕಿಂತ ಹೆಚ್ಚು ದೂರಕ್ಕೆ ಕರೆದೊಯ್ಯುತ್ತದೆ. ಆದರೆ ಇದನ್ನು ನಿನ್ನ ಮಾರ್ಗದರ್ಶಕವನ್ನಾಗಿ ಮಾಡಿಕೊಂಡರೆ ನಿನ್ನ ಅಭ್ಯಾಸಗಳು ಅಂತಿಮವಾಗಿ ಬದಲಾಗುತ್ತವೆ. ಅವರಿಗೆ ಬೇರೆ ಆಯ್ಕೆಯಿಲ್ಲ. ನೀನು ದಿನಕ್ಕೆ ನಿಗದಿಪಡಿಸಿದ ಗುರಿಗಳನ್ನು ಪೂರ್ಣಗೊಳಿಸಲು ಉತ್ಸುಕನಾಗಿರುತ್ತೀಯೆ ಮತ್ತು ಅವುಗಳನ್ನು ಪೂರ್ಣಗೊಳಿಸಲು ಅಥಕವಾಗಿರುತ್ತೀಯೆ. ನೀನು ಅವುಗಳನ್ನು ಪೂರ್ಣಗೊಳಿಸಿದಾಗ ನೀನು ನಿನಗಾಗಿ ಒಂದು ಸಣ್ಣ ಗೆಲುವನ್ನು ಸೃಷ್ಟಿಸುತ್ತೀಯೆ. ಈ ಪ್ರಕ್ರಿಯೆಯೊಂದಿಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳು. ಇದು ನಿನ್ನ ಗಮ್ಯವನ್ನು ನೋಡುವುದನ್ನು ನಿಲ್ಲಿಸಿ ನೀನು ಇರುವ ಹಾದಿಯ ಮೇಲೆ ಗಮನ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಸಫಲತೆ ಸಾಮಾನ್ಯವಾಗಿ ಪ್ರಕ್ರಿಯೆಯ ಒಂದು ಸಣ್ಣ ಭಾಗವಾಗಿದೆ. ಇದನ್ನು ಮನಸ್ಸಿನಲ್ಲಿಟ್ಟುಕೋ, ಆದರೆ ಅದನ್ನು ಆದರ್ಶವಾಗಿಸಬೇಡ. ಸ್ವಲ್ಪ ಸಮಯದ ನಂತರ ನೀನು ಕಠಿಣ ಕೆಲಸಗಳನ್ನು ಮಾಡಲು ಬಯಸುವುದಿಲ್ಲ ಎಂದು ಭಾವಿಸಲು ಪ್ರಾರಂಭಿಸುತ್ತೀಯೆ. ಇದು ನೀನು ನಿನ್ನ ಏಕೆ ಎಂದು ನೆನಪಿಸಿಕೊಳ್ಳಬೇಕಾದ ಸಮಯ. ನಿನ್ನ ಪ್ರೇರಣೆ ಏಕೆ? ನಾನು ಎದ್ದೇನೆ? ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ? ನಾನು ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೇನೆ? ನೀನು ನಿನ್ನನ್ನು ಈ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ನಿನ್ನ ಗುರಿಗಳು ನಿನ್ನ ಪ್ರಸ್ತುತ ಭಾವನೆಗಳಿಗಿಂತ ದೊಡ್ಡದಾಗಿವೆ ಎಂದು ನೀನು ಅರಿತುಕೊಳ್ಳುತ್ತೀಯೆ. ನೀನು ಪ್ರೇರೇಪಿಸಲ್ಪಟ್ಟಿಲ್ಲ ಎಂದು ಭಾವಿಸಿದಾಗ ನೀನು ನಿನ್ನ ಪ್ರೇರಣೆಯನ್ನು ಕಳೆದುಕೊಂಡಿದ್ದೀಯೆ ಎಂದು ಒಪ್ಪಿಕೊಳ್ಳು. ಆದ್ದರಿಂದ ಅದನ್ನು ಹುಡುಕು. ಈ ಸಣ್ಣ ಗೆಲುವುಗಳು ದಿನಕ್ಕೆ ಧ್ವನಿಯನ್ನು ಹೊಂದಿಸುತ್ತವೆ ಮತ್ತು ಅಂತಿಮವಾಗಿ ನೀನು ಹಲವಾರು ಗೆಲುವುಗಳನ್ನು ಸೃಷ್ಟಿಸಿದ್ದರಿಂದ ದಿನವೇ ಒಂದು ಗೆಲುವಾಗುತ್ತದೆ. ಇದನ್ನು ಮಾಡುವುದರಿಂದ 1 ವಾರ ಮತ್ತು ತಿಂಗಳ ಗೆಲುವುಗಳು ಸೃಷ್ಟಿಯಾಗುತ್ತವೆ ಮತ್ತು ನೀನು ಇದ್ದ ವ್ಯಕ್ತಿಗಿಂತ ಬಹಳ ದೂರದಲ್ಲಿರುವ ವ್ಯಕ್ತಿಯಾಗುತ್ತೀಯೆ. ನೀನು ನಿನ್ನನ್ನು ಗುರುತಿಸುವುದಿಲ್ಲ. ಆದ್ದರಿಂದ ಇಂದು ಒಂದು ಹೆಜ್ಜೆ ಮುಂದಿಟ್ಟು, ನಾಳೆ ಮತ್ತು ಮರುದಿನವೂ ಮುಂದಿಟ್ಟು ನಿನ್ನ ಗುರಿಗಳು ತಲುಪಲು ಅಸಾಧ್ಯವೆಂದು ತೋರಿದಾಗ ಇದಕ್ಕೆ ಒಂದು ಹೆಜ್ಜೆ ಬೇಕಾಗುತ್ತದೆ ಎಂಬುದನ್ನು ನೆನಪಿಡು.